ಉಡುಪಿ ಜಿಲ್ಲಾ ಮುದ್ರಣಾಲಯಗಳ ಮಾಲಕರ ಸಂಘದ ವತಿಯಿಂದ ರಾಜ್ಯ ಮುದ್ರಣಾಲಯಗಳ ಸಂಘ ಡಾಕ್ಟರ್ TMA ಪೈ ಪಾಲಿಟೆಕ್ನಿಕ್ನ ಪ್ರಿಂಟಿಂಗ್ ಟೆಕ್ನಾಲಜಿ ವಿಭಾಗ, ಮಣಿಪಾಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಜೊತೆಯಾಗಿ ಡಾಕ್ಟರ್ TMA ಪೈ ಪಾಲಿಟೆಕ್ನಿಕ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಆಲ್ ಇಂಡಿಯಾ ಪ್ರಿಂಟ್ ಸಮಿಟ್ 2025ರ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ನ ಕಾರ್ಯಾಧ್ಯಕ್ಷ ಟಿ ಗೌತಮ್ ಪೈ, ಶಾಸಕ ಯಶ್ಪಾಲ್ ಸುವರ್ಣ, KSPA ಮಾಜಿ ಅಧ್ಯಕ್ಷ CR ಜನಾರ್ದನ್ ಅವರನ್ನು ಒಳಗೊಂಡಂತೆ ಗಣ್ಯರು ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಪ್ರಿಂಟ್ ಸಮಿಟ್ ಉಡುಪಿ ಡಿಸ್ಟ್ರಿಕ್ಟ್ ಪ್ರೆಸ್ ಓನರ್ಸ್ ಅಸೋಸಿಯೇಷನ್ನು ಮತ್ತು ಕರ್ನಾಟಕ ಸ್ಟೇಟ್ ಪ್ರಿಂಟರ್ಸ್ ಅಸೋಸಿಯೇಷನ್ನು ಸಹಯೋಗದಿಂದ ಇದು ಆಲ್ ಇಂಡಿಯಾ ಪ್ರಿಂಟ್ ಸಮಿಟ್ ಅಂತಂದೇಳಿ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಂದ ಬಂದು ಇದರ ಲಾಭ ಪಡೆಯಬೇಕು, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು, ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಚರ್ಚೆ ನಡೀಬೇಕು, ಪರಸ್ಪರ ಅವರ ಸಮಸ್ಯೆಗಳ ಬಗ್ಗೆ ವಿನಿಮಯ ಮಾಡಿ ಯಾವ ರೀತಿಯಲ್ಲಿ ತಮ್ಮ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದೇ ಮೂಲ ಉದ್ದೇಶ ಈ ಆಲ್ ಇಂಡಿಯಾ ಪ್ರಿಂಟ್ ಸಮಿಟ್ನಲ್ಲಿ. ಇದೇನಕ್ಕೆಂದರೆ ಈಗ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಈ ಮುದ್ರಣ ಕ್ಷೇತ್ರದಲ್ಲಿ ಮುದ್ರಣ ತರಬೇತಿ ಪಡೆದಿರುವಂಥ ಸಿಬ್ಬಂದಿ ತುಂಬ ಕಡಿಮೆ. ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿಲ್ಲ ಈ ಮುದ್ರಣಾಲಯದಲ್ಲಿ ಬೇರೆ ಯಾವುದೇ ಒಂದು ಕೋರ್ಸ್ ಸಿಗ್ದಿರಾ, ಯಾವುದೇ ಓದೋಕ್ಕೆ ಅನುಕೂಲ ಆಗದಿರ, ಬೇರೆ ಕಡೆ ಸೀಟ್ ಸಿಗ್ದಿರಾ ಪ್ರಿಂಟಿಂಗ್ ಟೆಕ್ನಾಲಜಿ ಬರ್ತೀವಿ ಅಂತ ಇಲ್ಲ. ಇದರಲ್ಲಿ ತುಂಬಾ ಭವಿಷ್ಯ ಇದೆ. ಈಗ ಏನು IT ಟೆಕ್ನಾಲಜಿ ಇದೆ, ಇಂಟರ್ನೆಟ್ ಇದೆ, ಮೊದಲು ಪ್ರಾರಂಭವಾಗಿದೆ. ಮುದ್ರಣ ಕ್ಷೇತ್ರದ ಈ ಟೆಕ್ನಾಲಜಿ ಉಪಯೋಗಿಸೋ ಮೊದಲು ನಾವೇನೆ. ಈಗ AI ಟೆಕ್ನಾಲಜಿ ಬಂತು, ಇದು ಯಾರು ಉಪಯೋಗಿಸೋದು? ಮೊದಲು ಉಪಯೋಗ ಮಾಡೋದೇ ಮುದ್ರಣ ಕ್ಷೇತ್ರದಕ್ಕೆ ಇದು ಉಪಯೋಗ ಆಗ್ತದೆ. ಯಾಕೆ ಇಲ್ಲಿ ನಾವು ಸೆಮಿನಾರ್ ಮಾಡೋ ಉದ್ದೇಶ ಇಷ್ಟೇ, ಎಲ್ಲರಿಗೂ ಸೇರಿದ್ರೆ ಒಂದು ವಿಷಯ ಗೊತ್ತಾಗಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟ ಮುದ್ರಣಾಲಯಗಳ ಮಾಲೀಕರಿಗಾಗಲಿ ಮಕ್ಕಳಿಗಾಗಲಿ ಎಲ್ಲರಿಗೂ ಸಿಗುತ್ತೆ. ಈಗ ನಮಗೆ ನಮಗೆ ಗೊತ್ತಿರೋ ಅಷ್ಟೇ ನಾವು ಗೊತ್ತಿರ್ತದೆ. ಇಂಥ ಕಡೆ ಬಂದಾಗ ಮುಂದಿನ ತಂತ್ರಜ್ಞಾನದಲ್ಲಿ ಮುಂದೆ ಬೆಳವಣಿಗೆ ಆಗಿದೆ, ಅಳವಡಿಕೆ ಆಗಿದೆ, ಮುಂದಕ್ಕೆ ನಾವು ಉಪಯೋಗಿಸಬೇಕು, ಅದನ್ನು ನಾವು ಅಳವಡಿಸ್ಕೋಬೇಕು ಅಂತ ಇಂಥ ಸೆಮಿನಾರ್ಗಳಲ್ಲಿ ಉಪಯುಕ್ತ ಮಾಹಿತಿ ಸಿಗುತ್ತೆ. ಅದಕ್ಕೆ ಎಲ್ಲ ಕಡೆ ಸೆಮಿನಾರ್ಸ್ ಮಾಡೋ ಉದ್ದೇಶನೇ ಆ ಸಂಬಂಧಪಟ್ಟ ಕ್ಲಸ್ಟರ್ಗೆ ಅಥವಾ ಆ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಕ್ಕೋಸ್ಕರ ನಾವು ಅದನ್ನು ಒಂದು ಸೆಮಿನಾರ್ ಅಂತ ಮಾಡೋ ಉದ್ದೇಶ. ನಮ್ಮ ಈ ಸಂಘಟನೆಯ ಮೂಲಕ ನಮ್ಮ ಸದಸ್ಯರಿಗೆ ಆರ್ಥಿಕ ಸಹಕಾರ ನೀಡಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮದೇ ಆದಂಥ ಒಂದು ಉಡುಪಿ ತಾಲೂಕು ಮುದ್ರಕಾರ ಸೌಹಾರ್ದ ಸಹಕಾರಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಕಳೆದ 23 ವರ್ಷಗಳಿಂದ ಆ ಸಂಸ್ಥೆಯ ಗೌರವಾಧ್ಯಕ್ಷನಾಗಿ ಕೂಡ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೆಸ್ ಓನರ್ಸ್ ಅಸೋಸಿಯೇಷನ್ ಅವರು ಒಂದು ವಿನೂತನ ಪ್ರಯೋಗದೊಂದಿಗೆ ಇವತ್ತು ಈ ಪ್ರಿಂಟಿಂಗ್ ಟೆಕ್ನಾಲಜಿಯ ವಿಚಾರವನ್ನು ಇವತ್ತು ದೇಶಕ್ಕೆ ಸಾರುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತೇಳಿದರೆ ಹೊಸತ್ತು ಬಂದಾಗ, ನ್ಯೂ ಟೆಕ್ನಾಲಜೀಸ್ಗಳು ಬಂದಾಗ ಜನರಿಗೆ ಅದರ ಬಗ್ಗೆ ತಿಳಿ ಹೇಳುವಂಥದ್ದು ಇರ್ಬೋದು, ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಿರ್ಬೋದು. ಅದೇ ರೀತಿ ನಾವು ಒಂದು ಸಂಸ್ಥೆ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದಾಗ ಅದಕ್ಕೆ ಇನ್ನಷ್ಟು ಫಲ ಕೊಡ್ಲಿಕ್ಕೆ ಆಗುತ್ತೆ ಎಂಬುದನ್ನು ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರಿಂಟ್ ಸಮಿಟ್ 2025ರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಉಡುಪಿ ಪ್ರೆಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸಿದೆ. ನಾನು ಗೌತಮ್ ಪೈ ಅವರದ್ದು ಈಗಾಗಲೇ ಮಾತಾಡಿದೆ. ಹೊಸ ಟೆಕ್ನಾಲಜಿಗಳನ್ನು ಇವತ್ತು ಪರಿಚಯ ಮಾಡುವಂತ ಕೆಲಸ ಅವರು ಮಾಡಿದ್ದಾರೆ. ಇವತ್ತು ಇಡೀ ದೇಶದ ನಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಈ ಹಿಂದೆ ಯಾವ ರೀತಿ ನಾವು ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡ್ತಿದ್ವಿ, ಒಂದು ಚೆಕ್ ಅನ್ನು ಪ್ರೆಸೆಂಟ್ ಮಾಡಿದ್ರೆ 3-4 ದಿನ ಅದನ್ನು ಕ್ಲಿಯರೆನ್ಸ್ಗೆ ಹೋಗುದು, ನಂತರ ವಾಪಸ್ ಬಂದ್ರೆ ಮತ್ತೊಂದು ವಾರದ ನಂತರ ಪೋಸ್ಟ್ ಮೂಲಕ ತಿಳಿಸುವಂಥದ್ದು. ಆದರೆ ಇಡೀ ದೇಶದಲ್ಲಿ CTS ಅಂದ್ರೆ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಬಂದಾಗ ಅದರ ಟೆಕ್ನಾಲಜಿಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದಾರೆ ಕೇಳಿದ್ರೆ CTS ಚೆಕ್ ಅನ್ನು ನಮ್ಮ ಮಣಿಪಾಲ್ ಟೆಕ್ನಾಲಜಿ ಅವರು. ಇವತ್ತು ಇಡೀ ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ನ ಟೆಕ್ನಾಲಜಿಯ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಕೇಳಿದ್ರೆ ಮಣಿಪಾಲ್ ಟೆಕ್ನಾಲಜಿ ಅವರು. ಇಡೀ ದೇಶದ ಸಿಮ್ ಕಾರ್ಡ್ ಎಲ್ಲಿ ಪ್ರಿಂಟ್ ಆಗ್ತದೆ ಕೇಳಿದ್ರೆ ಮಣಿಪಾಲ್ ಟೆಕ್ನಾಲಜಿ. ಇವತ್ತೆಲ್ಲ ನಮ್ಮ SSLC ಇರ್ಬೋದು, ಬೇರೆ ಬೇರೆ ಕಾಲೇಜಿನ ಯೂನಿವರ್ಸಿಟಿಗಳ ಕ್ವಶನ್ ಪೇಪರ್ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟದೆ ಯಾವ ಕೇಳಿದ್ರೆ ಮಣಿಪಾಲ್ ಟೆಕ್ನಾಲಜಿ. ಅದರಿಂದಾಗಿ ಇವತ್ತು ಇಡೀ ದೇಶಕ್ಕೆ ಬಹಳ ದೊಡ್ಡ ಈ ಒಂದು ಪ್ರಿಂಟಿಂಗ್ ಟೆಕ್ನಾಲಜಿ ಮೇಲೆ ಕೊಡುಗೆ ನೀಡಿದ ಮಣಿಪಾಲ ಸಂಸ್ಥೆಗೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. So I'm very excited about the industry. I think the printers have to come together
work together through associations and forums like this to become even stronger. So I would say the future will be written in print, and it is about making ourselves stronger by focusing, by becoming efficient and adopting technology. From what we are seeing today, because India costs are going up like any other country as it develops, staying one step ahead of managing our cost, becoming more efficient becomes very, very critical. Because printing industry is competitive by nature, it is not a very high margin industry. So being very efficient and adopting technology in time becomes very, very essential. So from our side, anything we can contribute to the industry, we are happy to do. And I'm very excited about the future. So all the best, all of you, and thank you for having me here. ನಮ್ಮಲ್ಲಿ ನಮ್ಮ ದೇಶದಲ್ಲಿ ನೋಡಿದ್ರೆ ನಿಮ್ಮಂತ ಉದ್ದಿಮೆಗಾರರು, ನನಗೆ ಈಗಲೇ ಗೌತಮ್ ಪೈ ಅವರು ಮಾಹಿತಿ ಕೊಟ್ಟ ಪ್ರಕಾರ ಸಾಧಾರಣ 1 ಲಕ್ಷಕ್ಕಿಂತ ಜಾಸ್ತಿ ಇವತ್ತು ಪ್ರಿಂಟಿಂಗ್ ಅಲ್ಲಿ ಜನರು ಉದ್ದಿಮೆಯನ್ನ ನಾವು ಹೊಂದಿಕೊಂಡಿದ್ದಾರೆ. ನಮ್ಮಲ್ಲಿ ಕೆಲವರು ದೊಡ್ಡ ರೀತಿಯ ವ್ಯವಹಾರ ಮಾಡಿರ್ಬೋದು, ಕೆಲವು ಚಿಕ್ಕ ರೀತಿಯಲ್ಲಿ ಉದ್ದಿಮೆದಾರರು ಇರ್ತಾರೆ. ಆದ್ರೆ ದೊಡ್ಡದು ಮತ್ತು ಚಿಕ್ಕದಲ್ಲಿ ಮಧ್ಯದಲ್ಲಿರುವಾಗ ಶ್ರಿಂಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಕಾಂಪಿಟಿಷನ್ ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಮಾರ್ಕೆಟ್ ಅಲ್ಲಿ ಬರುವಂತ ಡಿಮಾಂಡ್ಸ್ ಅಷ್ಟು ಸಿಗುದಿಲ್ಲ. ನಮ್ಮ ಉದ್ಯಮದಲ್ಲಿ ಕೂಡ ಅದೇ, ನಾನು ಆಟೋಮೊಬೈಲ್ ಉದ್ದಿಮೆದಾರ, ಹಾಗೆ ನಮ್ಮಲ್ಲಿ ಕೂಡ ಅದೇ ವ್ಯವಸ್ಥೆ. ಆದ್ರೆ ಇಂಥ ಸಮ್ಮೇಳನಗಳು, ಸಂಘ ಸಂಸ್ಥೆಗಳು ನಮ್ಮ ಉದ್ದಿಮೆದಾರದಲ್ಲಿ ಇರುವಂತಹ ಡಿಫಿಕಲ್ಟೀಸ್ ಏನಿದೆ, ಕಷ್ಟ ಏನಿದೆ, ಅದನ್ನೊಂದು ಜೊತೆ ಸೂಚಿಸಿ ಚರ್ಚಿಸಿ ಅದನ್ನು ನಿವಾರಣೆ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಈ ಸಮಿತಿಯಿಂದ ಆಗ್ತಾ ಇದೆ. ಇದಕ್ಕೊಂದು ನಾನು ನಿಮ್ಮ ಇಲ್ಲಿ ಆರ್ಗನೈಸರ್ಸ್ ಯಾರಿದ್ದಾರೆ ಅದಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.